ಅಬ್ಸರ್ವ್ ಮಾಡಿ, ಎರಡು ಇನ್ಸಿಡೆನ್ಸ್ ಒಂದೇ, ಇಬ್ರು ವೆಹಿಕಲ್ ತಗೊಂಡಿದ್ದಾರೆ, ಇಬ್ರು ಖುಷಿಯಾಗಿದ್ದಾರೆ. ಆದ್ರೆ ಸ್ಪ್ಲೆಂಡರ್ ತಗೊಂಡೋಗೋ KTM ತಗೊಂಡೋಗೋ ಇಬ್ರು ಖುಷಿ ಯಾವ್ದು ಹೆಚ್ಚು ಖುಷಿ ತೂಕವಾಗಿದೆ? ಯಾಕೆ ಅಲ್ವಾ? ಇಲ್ಲಿ ಬೈಕಿನ ವ್ಯಾಲ್ಯೂ ಕೌಂಟ್ ಆಗಲ್ಲ. ಇಲ್ಲಿ ನನ್ನ ದುಡ್ಡು, ನನ್ನ ಪರಿಶ್ರಮ ತಗೊಂತ ಇದೆಯಲ್ಲ ಅಕೌಂಟ್ ಆಗಲ್ಲ. ಅವತ್ತಿನ ಸಂಜೆ ಅವರು ಏಜೆಡ್ ಪರ್ಸನ್ ಬಂದ್ರು, TVS XL ಪರ್ಚೇಸ್ ಮಾಡಿದ್ರು. ಸರ್, ದೊಡ್ಡವ್ರನ್ನ ಕರ್ಬಿಟ್ಟು ಮಾತಾಡ್ಸೋದು ಗೌರವ ಅಲ್ಲ, ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿ ವೆಹಿಕಲ್ ಮೇಲೆ ಕೈ ಇಟ್ಬಿಟ್ಟು ಮಾತಾಡ್ತಾ ಇದ್ದ, ಕೈ ಮೇಲೆ ಹೊಡೋದು ಎತ್ತ ಕೈಗೆ ತಗೊಂಡಿರೋ TVS XL ಇಷ್ಟೊಂದು ದಿಮಾಕ ಇವ್ರಿಗೆ ಅಂತ ಹೇಳಿಲ್ಲ. ಮನ್ಸಲ್ಲಿ ಅನ್ಕೊಂಡೆ, ಅಳಕ್ ಶುರು ಮಾಡಿದ್ರು. ಇದ್ಯಾಕೆ ಸರ್ ಅಳ್ತಾ ಇದ್ದೀರಾ ಅಂತ. ಬಿಟ್ಬಿಡಕ್ ತೆಗಿ, ಇನ್ನು ಫಾರ್ಮಾಲಿಟೀಸ್ ಏನು ಮುಗಿಸಿರ್ಲಿಲ್ಲ, ಜಸ್ಟ್ ಅದು ಬುಕ್ ಆಗಿದ್ದಷ್ಟೇ. ಯಾಕೆ ಸರ್ ಸಮಾಧಾನ ಮಾಡ್ಕೊಳ್ಳಿ ಏನು ಅಂತ ಅಂದ್ರೆ, ಅಳ್ತಾನೆ ಹೇಳುದು, ಇದು ನನ್ನ ಮಗಳು ನನಗೆ ಕೊಡ್ಸಿರೋದು, ಇದು ಅವಳ ಸಂಪಾದನೆ ಕೊಡ್ಸಿರೋದು, ಇದು ಮುಟ್ಟಬೇಡ. ಈ ಖುಷಿ ಇದೆಯಲ್ಲ, ಇದು ಬೆಲೆ ಕಟ್ಟಬೇಕಾಗ್ತಾ ಇರೋದು. ನೀವು ಸ್ಪ್ಲೆಂಡರ್, KTM, TVS XL ಗೆ ರೇಟ್ ಕಂಪೇರ್ ಮಾಡೋದ್ರಿಂದ ಆ ಖುಷಿನ ಕಂಪೇರ್ ಮಾಡಿ. ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತಂದ್ರೆ, ಒಂದೇ ರೀಸನ್ ಮೈ ಡಿಯರ್ ಫ್ರೆಂಡ್ಸ್, ಈ ಟರ್ನಿಂಗ್ ಪಾಯಿಂಟ್ಸ್ ಗಳಿದೆಯಲ್ಲ, ಇದು ಅಫ್ಕೋರ್ಸ್ ಪ್ರತಿ ಸಲ ನಿಮ್ಗೆ ಹಲವಾರು ಟರ್ನಿಂಗ್ ಪಾಯಿಂಟ್ಸ್ ಬರುತ್ತೆ. ಬಟ್ ಇದು ಇದೆಯಲ್ಲ, ಈ ಏಜ್ ಇದೆಯಲ್ಲ, ಈ ಡಿಸ್ಟ್ರಾಕ್ಷನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಬಟ್ ನಿಮ್ಮ ಗುರಿ ಮುಟ್ಟಬೇಕು. ನಿಮ್ಗೋಸ್ಕರ ದುಡಿತಾ ಇರುವಂತದ್ದು ಗ್ರೇಟೆಸ್ಟ್ ಪರ್ಸನಾಲಿಟಿ ಫಾದರ್ ಇದೆಯಲ್ಲ, ನಿಮ್ಗೋಸ್ಕರ ದುಡಿತಾ ಇದ್ದಾರೆ. ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಮಷೀನ್. ಬಟ್ ಎಂತ ಮಷೀನ್ ಕೂಡ ಒನ್ ಡೇ ಅದು ಸೋಲ್ಬೇಕಲ್ವಾ? ಅದು ಸುಸ್ತಾಗಿ ನಿಂತಿರೋದನ್ನ ನೀವ್ ಹೇಳಬೇಕು, ತಲೆ ಕೆಡಿಸ್ಕೊಬಿಟ್ಟು ನಾನಿದ್ದೀನಿ. ಐ ಹೋಪ್ ನೀವು ಓದುವಂಥದ್ದು, ನೀವು ಕಲಿಯುವಂಥದ್ದು, ಎಲ್ಲಾದ್ರೂ ಸ್ಕೋರ್ ಮಾಡುವಂಥದ್ದು ಯಾಕೆ ಅಂತಂದ್ರೆ, ಆ ಒಂದು ನಿಮ್ಗೋಸ್ಕರ ದುಡಿತಿರುವಂತ ಗ್ರೇಟೆಸ್ಟ್ ಪರ್ಸನಾಲಿಟಿನ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ. ಸೊ ಸ್ಕೋರ್ ಮಾಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಒಳ್ಳೆದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. What a captivating session. I think we all look at equation and life little differently from now. Let us have a huge round of applause for Sri Krishna Chaitanya sir. Good afternoon, everyone. I hope you all enjoyed this session. Now, we have to begin the next session. Before that, you will be having an half-an-hour break. So, please assemble at 1 o'clock in the same room. Basic math students, go to your respective classes. Only science students, that is the CET and non-CET students, will be here at 1 o'clock. So, you will be having one more interaction session with the sir about the concept of CET based and JEE based. Is it clear? ಕಾಯ್ತಾ